ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ಇವತ್ತು ನಾನು ಹೇಳ್ತಕ್ಕಂಥ ಕಥೆ ಒಬ್ಬ ವ್ಯಕ್ತಿಯ ಕಥೆಯಲ್ಲ, ಇದು ಒಬ್ಬ ವೀರನ ಕಥೆ. ಇದು ಒಬ್ಬ ಯೋಧನ ಅಮರ ತ್ಯಾಗದ ಕಥೆ. ಇದು ಭಾರತ ಮಾತೆಗೆ ತನ್ನ ಪ್ರಾಣವನ್ನೇ ಅರ್ಪಿಸಿದ ಧೀರಪುತ್ರನ ಕಥೆ. ಆ ಧೀರಪುತ್ರನ ಹೆಸರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್. ಈ ಹೆಸರು ಕೇಳಿದಾಗ ನಮ್ಮ ಎದೆ ಹೆಮ್ಮೆಯಿಂದ ಬೀಗಬೇಕು, ಕಣ್ಣುಗಳಲ್ಲಿ ಗೌರವದ ಕಣ್ಣೀರು ತುಂಬಬೇಕು. ಯಾಕೆ ಅಂದರೆ ಈ ವೀರ ನಾನು ಬದುಕಬೇಕು ಅಂತ ಯೋಚಿಸ್ಲಿಲ್ಲ, ನನ್ನ ದೇಶ ಬದುಕಬೇಕು ಅಂತ ಹೇಳಿ ಯೋಚಿಸ್ತ. 1977 ಮಾರ್ಚ್ 15 ಕೇರಳದ ಒಂದು ಸರಳ ಕುಟುಂಬದಲ್ಲಿ ಸಂದೀಪ್ ಉನ್ನಿಕೃಷ್ಣನ್ ಹುಟ್ಟಿದ್ದು. ಚಿಕ್ಕ ವಯಸ್ಸಿನಿಂದಲೇ ಅವನಿಗೆ ಸೈನಿಕರ ಮೇಲೆ ಅಪಾರವಾದ ಗೌರವ. ಟಿವಿಯಲ್ಲಿ ಸೈನಿಕರನ್ನ ನೋಡಿದಾಗ ಆತನ ಕಣ್ಣುಗಳಲ್ಲಿ ಹೊಳಪು ಮೂಡ್ತಿತ್ತು. ಒಮ್ಮೆ ಆತನ ತಾಯಿ ಕೇಳಿದ್ಲು, ಮಗನೇ, ದೊಡ್ಡವನಾದ ಮೇಲೆ ಏನಾಗ್ತೀಯಾ? ಸಂದೀಪ್ ನಗ್ತಾ ಹೇಳ್ದ, ಅಮ್ಮ, ನಾನು ದೇಶವನ್ನ ರಕ್ಷಿಸ್ತಕ್ಕಂಥ ಸೈನಿಕನಾಗಬೇಕು. ಆ ಒಂದು ಕನಸು ಮುಂದೆ ಇತಿಹಾಸವಾಯಿತು. 1999 ಸಂದೀಪ್ ಭಾರತೀಯ ಸೇನೆಗೆ ಸೇರಿದ್ರು. ಸೈನಿಕ ಜೀವನ ತುಂಬಾ ಕಷ್ಟಕರ, ಆದರೆ ಸಂದೀಪ್ ಯಾವತ್ತೂ ಹಿಂದೇಟು ಹಾಕಲಿಲ್ಲ. ಅವರ ಧೈರ್ಯವನ್ನ ನೋಡಿ ಅವರಿಗೆ ಅತ್ಯಂತ ಅಪಾಯಕಾರಿ ಪಡೆಗೆ ಆಯ್ಕೆ ಮಾಡಲಾಯಿತು. ಅದು NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಈ ಪಡೆಗೆ ಸೇರಿದವರು ಭಾರತದ ಅತ್ಯಂತ ಧೈರ್ಯಶಾಲಿ ಕಮಾಂಡೋಗಳು. ಇವರ ಕೆಲಸ ಒಂದೇ, ದೇಶವನ್ನ ಯಾವ ಬೆಲೆ ತೆತ್ತಾದ್ರೂ ರಕ್ಷಿಸುವುದು. 2008 ನವೆಂಬರ್ 26 ಅದು ಕತ್ತಲೆಯ ರಾತ್ರಿ. ಮುಂಬೈ ನಗರ ಹೋಟೆಲ್ಗಳು, ರೈಲು ನಿಲ್ದಾಣಗಳು ಜನರಿಂದ ತುಂಬ ಹೋಗಿದ್ವು. ಆದರೆ ಆ ರಾತ್ರಿ ನಗರದ ಮೇಲೆ ಭಯದ ನೆರಳು ಬಿತ್ತು. ಉಗ್ರಗಾಮಿಗಳು ದಾಳಿ ನಡೆಸಿದ್ರು. ಗುಂಡಿನ ಸದ್ದು, ಜನರ ಕಿರುಚಾಟ, ಬೆಂಕಿಯ ಜ್ವಾಲೆಗಳು ಇಡೀ ದೇಶ ಬೆಚ್ಚಿಬಿತ್ತು. ಆ ಸಮಯದಲ್ಲಿ ಒಂದು ಸುದ್ದಿ ದೇಶಾದ್ಯಂತ ಹರಡಿತು, NSG ಕಮಾಂಡೋಗಳು ಮುಂಬೈಗೆ ಬರ್ತಿದ್ದಾರೆ ಅಂತ. ಆ ಕಮಾಂಡೋ ತಂಡದ ನಾಯಕ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್. ತಾಜ್ ಹೋಟೆಲ್ ಒಳಗೆ ಹಲವಾರು ಜನ ಸಿಲುಕಿಕೊಂಡಿದ್ರು. ಸಂದೀಪ್ ತಮ್ಮ ತಂಡದೊಂದಿಗೆ ಒಳಗೆ ಪ್ರವೇಶ ಮಾಡ್ತಾರೆ. ಹೋಟೆಲ್ ಒಳಗೆ ಕತ್ಲೆ, ಪ್ರತಿ ಮೆಟ್ಟಲು, ಪ್ರತಿ ಕೊಠಡಿ ಸಾವಿನ ಬಲೆಯ ರೀತಿ ಇತ್ತು. ಅಕಸ್ಮಾತಾಗಿ ಒಬ್ಬ ಉಗ್ರ ಗುಂಡಿನ ದಾಳಿ ನಡೆಸಿಬಿಟ್ಟ. ಒಬ್ಬ ಕಮಾಂಡೋ ಇದರಿಂದ ಗಾಯಗೊಂಡ. ಆ ಕ್ಷಣದಲ್ಲಿ ಸಂದೀಪ್ ತಮ್ಮ ಸಹಯೋಧರನ್ನ ರಕ್ಷಿಸಿದ್ರು. ಅವರು ಮುಂದೆ ಹೋಗಿ ಉಗ್ರರನ್ನ ಎದುರಿಸಿದ್ರು. ಅವರ ಧೈರ್ಯದಿಂದ ಹಲವಾರು ಜನರ ಪ್ರಾಣ ಉಳಿತು. ತಾಜ್ ಹೋಟೆಲ್ ಮೇಲ್ಮಹಡಿಯಲ್ಲಿ ಉಗ್ರರು ಅಡಗಿಕೊಳ್ತಿದ್ರು. ಅಲ್ಲಿ ಜನರು ಸಿಕ್ಕಾಕೊಂಡಿದ್ರು. ಸಂದೀಪ್ ತಮ್ಮ ತಂಡದೊಂದಿಗೆ ಮೇಲ್ಮಹಡಿಗೆ ಹೇರ್ತಾರೆ. ಮತ್ತೆ ಗುಂಡಿನ ದಾಳಿ ಶುರುವಾಯಿತು. ಒಬ್ಬ ಕಮಾಂಡೋ ಮತ್ತೊಮ್ಮೆ ಗಾಯಗೊಳ್ಳುತ್ತಾನೆ. ಆ ಕ್ಷಣದಲ್ಲಿ ಸಂದೀಪ್ ತಮ್ಮ ಸಹಯೋಧರಿಗೆ ಹೇಳಿದ್ರು, ನೀವು ಮುಂದೆ ಬರಬೇಡಿ, ಅವರನ್ನ ನಾನು ನೋಡ್ಕೊಳ್ತೇನೆ. ಈ ಮಾತು ಒಬ್ಬ ಯೋಧನ ಅಂತಿಮ ನಿರ್ಧಾರ ಆಗಿತ್ತು. ಸಂದೀಪ್ ಒಬ್ಬರೇ ಮುಂದೆ ಹೋದ್ರು. ಆ ಕತ್ತಲೆಯ ದಾರಿ, ಹೊಗೆ ಆವರಿಸಿದ ವಾತಾವರಣ ಮತ್ತು ಎದುರಲ್ಲಿ ಉಗ್ರಗಾಮಿಗಳು. ಗುಂಡಿನ ಚಕಮಕಿಯಲ್ಲಿ ಸಂದೀಪ್ ಧೈರ್ಯವಾಗಿ ಹೋರಾಡಿದ್ರು. ಆದರೆ ಒಂದು ಕ್ಷಣದಲ್ಲಿ ಉಗ್ರರ ಗುಂಡು ಅವರ ದೇಹವನ್ನ ಸೀಳ್ತು. ಗಾಯಗೊಂಡಿದ್ರು ಅವರು ಹೋರಾಟ ನಿಲ್ಲಿಸಲಿಲ್ಲ. ಕೊನೆಯ ಉಸಿರಿರೋವರೆಗೂ ಅವರು ದೇಶಕ್ಕಾಗಿ ಹೋರಾಡಿದ್ರು. ಕೊನೆಗೆ ತಮ್ಮ ಪ್ರಾಣವನ್ನೇ ಭಾರತ ಮಾತೆಗೆ ಸಮರ್ಪಿಸಿದ್ರು. ಇಡೀ ದೇಶವನ್ನ ಕಣ್ಣೀರಿನಲ್ಲಿ ಮುಳುಗಿಸ್ತು. ಒಬ್ಬ ತಾಯಿ ತನ್ನ ಮಗನನ್ನ ಕಳೆದುಕೊಂಡಿದ್ಲು. ಆದರೆ ಒಂದು ರಾಷ್ಟ್ರ ಒಬ್ಬ ಅಮರ ವೀರನನ್ನ ಪಡೆದಿತ್ತು. ಭಾರತ ಸರ್ಕಾರ ಅವರ ಸಾಹಸವನ್ನ ಗುರುತಿಸಿ ಅಶೋಕ ಚಕ್ರ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿತು. ಇದು ಕೇವಲ ಪ್ರಶಸ್ತಿ ಅಲ್ಲ, ಇದು ಒಬ್ಬ ಯೋಧನ ಅಮರ ತ್ಯಾಗದ ಸ್ಮರಣೆ. ಮಿತ್ರರೇ, ಒಮ್ಮೆ ಯೋಚಿಸೋಣ, ಆ ರಾತ್ರಿ
ಸಂದೀಪ್ ಮನೆಗೆ ಹೋಗಲಿಲ್ಲ. ಅವರು ಮನೆಗೆ ಹೋಗಿದ್ದಿದ್ರೆ ಅವರ ತಾಯಿಗೆ ಸಂತೋಷ ಆಗ್ತಿತ್ತು. ಆದರೆ ಅವರು ದೇಶಕ್ಕಾಗಿ ಹೋರಾಡಿದ್ರು. ಯಾಕೆಂದ್ರೆ ಒಬ್ಬ ತಾಯಿಯ ಸಂತೋಷಕ್ಕಿಂತ ಒಂದು ದೇಶದ ಸುರಕ್ಷತೆ ಅವರಿಗೆ ಮುಖ್ಯ ಆಗಿತ್ತು. ಇಂದು ನಾವು ಶಾಂತಿ ನೆಮ್ಮದಿಯಿಂದ ಬದುಕ್ತಿದ್ದೇವೆ ಅಂದ್ರೆ ಅದರ ಹಿಂದೆ ಸಂದೀಪ್ ಉನ್ನಿಕೃಷ್ಣನ್ ಅವರಂತ ವೀರರ ತ್ಯಾಗ ಬಲಿದಾನ ಇದೆ. ಸೈನಿಕರು ನಮಗೋಸ್ಕರ ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ನಮ್ಮನ್ನ ರಕ್ಷಿಸ್ತಾರೆ. ಅಂತ ವೀರ ಯೋಧರಿಗೆ ನತಮಸ್ತಕರಾಗೋಣ. ಮಾರ್ಚ್ 15 ಸಂದೀಪ್ ಉನ್ನಿಕೃಷ್ಣನ್ ಅವರ ಜನ್ಮದಿನ. ಅವರನ್ನು ಅತ್ಯಂತ ಗೌರವದಿಂದ ಸ್ಮರಿಸೋಣ. ಇಂಥವರ ಜೀವನ ನಮಗೆಲ್ಲ ಪ್ರೇರಣೆಯಾಗಲಿ ಅಂತ ಹೇಳ್ತಾ ಈ ಹುತಾತ್ಮ ಯೋಧನಿಗೆ ಶಿರಬಾಗಿ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ. ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅಮರ್ ಹೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.